ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 16ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 17 ಶುರು ಮಾಡೋಣ. ಮರುದಿನ ಬೆಳಗ್ಗೆ ಸೂರಪ್ಪ ತಿಂಡಿ ತಿನ್ನುವಾಗ ನಮ್ರತಾನ ಮತ್ತೆ ಕೇಳಿದರು. ನಮ್ರತಾ, ಮದುವೆ ಬಗ್ಗೆ ಏನು ತೀರ್ಮಾನ ತಗೊಂಡೆ ಎಂದಾಗ, ಅಪ್ಪ, ನಂಗೆ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅಂತ ಹೇಳಿದ್ದೀನಿ ಅಲ್ವಾ, ಮತ್ತು ಹೀಗೆ ದಿಢೀರ್ ಅಂತ ಏನು ತೀರ್ಮಾನ ಮಾಡಿದೆ ಅಂತ ಕೇಳಿದರೆ ನಾನು ಏನು ಹೇಳಲಿ, ನಾನಿನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಎನ್ನಲು, ಎಷ್ಟು ಟೈಮ್ ಬೇಕು ನಮ್ರತ, ಅದನ್ನಾದರೂ ಹೇಳು, ಅಲ್ಲಿವರೆಗೂ ನಾನು ನಿನ್ನ ಏನೂ ಪ್ರಶ್ನೆ ಮಾಡಲ್ಲ ಎಂದರೆ, ಅಪ್ಪ, ನನಗೊಂದು ವಾರ ಟೈಮ್ ಕೊಡಿ, ಯೋಚನೆ ಮಾಡಿ ನನ್ನ ನಿರ್ಧಾರ ಹೇಳ್ತೀನಿ ಎನ್ನಲು, ಹಾಗಂದರೆ ಹೇಗೆ ಮಗಳೇ, ತಡ ಮಾಡಿದಷ್ಟು ಹುಡುಗ ನಮ್ಮ ಕೈಯಿಂದ ಜಾರಿ ಹೋಗ್ತಾನೆ ಅಷ್ಟೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ತಂಗಿಯರ ಭವಿಷ್ಯ ನಿನ್ನ ನಿರ್ಧಾರದ ಮೇಲೆ ನಿಂತಿದೆ, ಅದಕ್ಕೆ ಕೇಳ್ತಿರೋದು ಎಂದಾಗ, ಅಪ್ಪ ಪ್ಲೀಸ್, ಈ ಥರ ಒಂದೇ ಸಮನೆ ನನ್ನ ಮೇಲೆ ಪ್ರೆಷರ್ ಹಾಕಬೇಡಿ ಎಂದಳು ಅಸಮಾಧಾನದಿಂದ. ಒತ್ತಡ ಅಲ್ಲ ಮಗಳೇ, ನಿನ್ನ ಒಂದು ತೀರ್ಮಾನದಿಂದ ನಮ್ಮೆಲ್ಲರ ಭವಿಷ್ಯ ಅಡಗಿದೆ. ಅದಕ್ಕೆ ಒಂದು ವಾರ ಎಲ್ಲ ಟೈಮ್ ಕೊಡೋದಕ್ಕಾಗಲ್ಲ. 2 ದಿನದಲ್ಲಿ ನಿನ್ನ ತೀರ್ಮಾನ ಹೇಳು. ನಾನು ನಿನ್ನಿಂದ ಈ ಮದುವೆಗೆ ಒಪ್ಪಿಗೆ ಇದೆ ಅನ್ನೋದನ್ನು ಮಾತ್ರ ಕೇಳೋದಕ್ಕೆ ಇಷ್ಟಪಡ್ತೀನಿ ಎಂದರು ತೀರ್ಮಾನಿಸಿದವರಂತೆ. ಈ ಅಪ್ಪ ಒಬ್ಬರು ನಾಮಕಾವಸ್ಥೆಗೆ ನನ್ನ ತೀರ್ಮಾನ ಹೇಳು ಅಂತಿದ್ದಾರಷ್ಟೆ. ಎಲ್ಲ ತಾವೇ ನಿರ್ಧಾರ ಮಾಡಿದ್ಮೇಲೆ ನನ್ನ ಕೇಳೋದೇನಿದೆ? ಒಳ್ಳೆ ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡ್ತಾರೆ. ಈ ಕಡೆ ಈ ಮದುವೆಗೆ ಒಪ್ಕೊ ಅಂತಾರೆ, ಇನ್ನೊಂದು ಕಡೆ ನೀನು ನಿರ್ಧಾರ ಹೇಳು ಅಂತಾರೆ. ಛೇ, ನನ್ನ ಪರಿಸ್ಥಿತಿ ಒಳ್ಳೆ ಅಡ್ಕೊತ್ನಲ್ಲಿ ಅಡಿಕೆ ಸಿಕ್ಕ ಹಾಗಿದೆ ಎಂದು ಯೋಚನೆಗೆ ಬಿದ್ದಳು. ಅಲ್ಲ, ನನ್ನ ಜೀವನದಲ್ಲಿ ನಡೆದ ಘಟನೆಯನ್ನು ಅವರಿಂದ ಮುಚ್ಚಿಟ್ಟು ನಾನು ಮದುವೆಗೆ ಒಪ್ಪಿಗೆ ಕೊಡ್ತೀನಿ. ಆದರೆ ನಾವು ಮುಚ್ಚಿಟ್ಟು ಸತ್ಯ ಗೊತ್ತಾದಾಗ ಅವ್ರು ಮದುವೆಗೆ ಒಪ್ಕೊಳ್ತಾರಾ? ಒಂದು ವೇಳೆ ಗೊತ್ತಾಗದೆ ಮದುವೆ ಆದರೂ ಕೂಡ ಮುಂದೆ ಒಂದಿನ ಸತ್ಯ ತಿಳಿದಾಗ ನೀಲ್ಗೆ ಸುಲಭವಾಗಿ ನನಗೆ ಡೈವರ್ಸ್ ಕೊಡೋದಕ್ಕೆ ಒಂದು ಬಲವಾದ ಕಾರಣ ಸಿಗತ್ತೆ. ಹೇಗೆ ಮಾಡಿದ್ರೂ ಕೊನೆಗೆ ನನ್ನ ಜೀವನ ಬಂದು ನಿಲ್ಲೋದು ಒಂಟಿಯಾಗಿನಿ. ಇದು ಯಾಕಪ್ಪನಿಗೆ ಅರ್ಥ ಆಗ್ತಿಲ್ಲ ಎಂಬ ಚಿಂತೆ ಅವಳನ್ನು ಕಾಡತೊಡಗಿತು. ಪೂರ್ಣಿ ದಿನ ಮನೆಯಿಂದ ಕೆಲಸಕ್ಕೆ ಹೋಗೋ ಹಾಗೆ ಬೆಳಗ್ಗೆ ಡಬ್ಬಿ ಕಟ್ಟಿಕೊಂಡು ಪಾರ್ಕಲ್ಲಿ ಕಾಲ ಕಳೆದು ಸಂಜೆ ಆಫೀಸ್ ಬಿಡೋ ಹೊತ್ತಿಗೆ ಮನೆಗೆ ಬರುತ್ತಿದ್ದಳು. ಹೀಗೆ 2-3 ದಿನಗಳು ಕಳೆದು ಹೋಯಿತು. ಸ್ಮಿತಾ ಮದುವೆಗೆ ಇನ್ನೊಂದು ವಾರ ಇದ್ದಾಗ ಗಂಡಿನ ಮನೆಯವರು ಕಾಲ್ ಮಾಡಿ, ನಾಳೆ ಮದುವೆ ಜವಳಿ ಹಾಕ್ಸೋದಕ್ಕೆ ಬರ್ತಿದ್ದೀವಿ, ನೀವು ನಾಳೆ ರೆಡಿ ಇರಿ, ಅಲ್ಲಿಗೆ ಬಂದು ಕರ್ಕೊಂಡು ಹೋಗ್ತೀವಿ ಎಂದು ಹೇಳಿದ್ದರು. ವನಿತಾ ಈ ವಿಷಯ ಕೇಳಿ ಚಿಂತೆಗೆ ಬಿದ್ದರು. ಮದುವೆಗೆ ಇನ್ನೇನು ವಾರ ಮಾತ್ರ ಇರೋದು. ಈ ಹಾಳಾದ ಪುಣಿ ಇನ್ನೂ ದುಡ್ಡು ತಂದು ಕೊಟ್ಟಿಲ್ಲ. ಈಗೇನು ಮಾಡೋದು? ನಾಳೆನೇ ಜವಳಿ ಹಾಕಿಸೋದಕ್ಕೆ ಬರ್ತಿದ್ದಾರೆ. ದುಡ್ಡಿಲ್ಲ ಅಂತ ಹೇಳಿದ್ರೆ ಮದುವೆನೇ ಕ್ಯಾನ್ಸಲ್ ಮಾಡ್ತಾರೆ. ಈಗೇನು ಮಾಡಲಿ? ಅಯ್ಯೋ ದೇವ್ರೆ, ಈಗೇನು ಮಾಡೋದು ಎಂದು ಟೆನ್ಷನ್ನಲ್ಲಿ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಓಡಾಡುತ್ತಿದ್ದರು. ಪೂರ್ಣಿ ಆಗ ತಾನೇ ಮನೆಗೆ ಬಂದಿದ್ದಳು. ಅವಳು ಬಂದಿದ್ದೇ ತಡ ಅವಳ ಚಿಕ್ಕಮ್ಮ ಪೂರ್ಣಿಮಾ ಮೇಲೆ ಮುರಿದು ಬಿದ್ದರು. ಹಾಳಾದವಳೆ, ಎಲ್ಲೇ ದುಡ್ಡು? ಮದುವೆಗೆ ಇನ್ನೊಂದು ವಾರ ಮಾತ್ರ ಇರೋದು. ನಾಳೆನೇ ಗಂಡಿನ ಮನೆಯವರು ಮದುವೆ ಜವಳಿ ಹಾಕ್ಸೋದಕ್ಕೆ ಬರ್ತಿದ್ದಾರೆ. ಕೈಯಲ್ಲಿ ₹1 ದುಡ್ಡಿಲ್ಲ. ಈಗೇನು ಮಾಡೋದು? ನನ್ನ ಮಗಳ ಮದುವೆ ನಿಂತು ಹೋಗುತ್ತೆ. ನೀನು ಬೇಕು ಅಂತ ಮಾಡ್ತಿದೀಯಾ ತಾನೇ? ನಿನಗೆ ಹೊಟ್ಟೆ ಕಿಚ್ಚು. ನಿನ್ನ ಮದುವೆ ಆಗಬೇಕಾಗಿರೋ ಹುಡುಗ ನನ್ನ ಮಗಳನ್ನ ಮದುವೆ ಆಗ್ತಿದ್ದಾನೆ ಅಂತ. ಅದಕ್ಕೆ ತಾನೇ ನೀನು ದುಡ್ಡು ಹೊಂದಿಸಿಲ್ಲ. ದರಿದ್ರದವಳೆ, ಅಂತೂ ಇಂತೂ ನನ್ನ ಮಗಳ ಮದುವೆ ನಿಲ್ಲಿಸ್ಬಿಟ್ಟೆ ಅಲ್ಲ. ಈಗ ನಿನಗೆ ಹಾಲು ಕುಡಿದ್ರೆ ಸಂತೋಷ ಆಗಿರಬೇಕಲ್ಲ ಎಂದು ಒಂದೇ ಸಮನೆ ಮನ ಬಂದಂತೆ ಹೊಡೆಯಲು ಶುರು ಮಾಡಿದಳು ವನಿತಾ. ಚಿಕ್ಕಮ್ಮ ಹೊಡಿಬೇಡಿ, ಚಿಕ್ಕಮ್ಮ ಪ್ಲೀಸ್, ಚಿಕ್ಕಮ್ಮ ನಿಮ್ಮ ಕೈ ಮುಗಿತೀನಿ, ಹೊಡಿಬೇಡಿ, ನಿಮ್ಮ ತಮ್ಮಯ್ಯ ಅಂತೀನಿ, ಹೊಡಿಬೇಡಿ ಎಂದು ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದರು. ಅವಳ ಚಿಕ್ಕಮ್ಮನ ಕಲ್ಲು ಹೃದಯ ಕರಗಲಿಲ್ಲ. ಮತ್ತೆ ಮತ್ತೆ ಮನಸೋ ಇಚ್ಛೆ ಹೊಡೆಯುತ್ತಲೇ ಇದ್ದರು. ಚಿಕ್ಕಮ್ಮ, ನಿಮ್ಮ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಹೊಡಿಬೇಡಿ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಾನು ಹೇಗಾದರೂ ಮಾಡಿ ದುಡ್ಡು ಹೊಂದಿಸ್ತೀನಿ ಎಂದು ಬೇಡಿಕೊಂಡಳು. ಹೇಗಾದರೂ ಮಾಡಿ ಅಂದರೆ ಹೇಗೆ ಹೊಂದಿಸ್ತೀಯಾ? ನಾಳೆ ಬೆಳಿಗ್ಗೆನೇ ಜವಳಿ ಹಾಕಿಸ್ಬೇಕು. ದುಡ್ಡೇನು ಗಿಡದಲ್ಲಿ ಬೆಳೆಸಿದ್ಯಾ? ಬೆಳಗ್ಗೆ ಅಷ್ಟರಲ್ಲಿ ಕಿತ್ತಂದು ಕೊಡೋಕೆ ಎಂದು ಹೇಳಿ ಮತ್ತೆ ಹೊಡೆಯತೊಡಗಿದರು. ಪೂರ್ಣಿಮಾ ಕಣ್ಣಿಂದ ಕಣ್ಣೀರು ಹರಿಯುತ್ತಲೇ ಇತ್ತು. ನೋವಿಗೆ ಒಂದೇ ಸಮನೆ ಅಮ್ಮ ಬೇಡ ಚಿಕ್ಕಮ್ಮ, ಪ್ಲೀಸ್ ಹೊಡಿಬೇಡಿ ಎಂದು ಅವರ ಕಾಲು ಗಟ್ಟಿಯಾಗಿ ಹಿಡಿದುಕೊಂಡು ಬೇಡಿಕೊಳ್ಳುತ್ತಿದ್ದಳು. ವನಿತಾ ಅವರು ಹೊಡೆದ ರಭಸಕ್ಕೆ ಕೋಲು ಮುರಿದು ತುಂಡಾದಾಗ ಸುಸ್ತಾಗಿ ಕೋಪದಲ್ಲಿ ಕೋಲನ್ನು ಬಿಸಾಕಿ ಪೂರ್ಣಿಯನ್ನು ಕಾಲಿನಿಂದ ಒದ್ದು ಬಿಡಿಸಿಕೊಂಡು, ನಾನು ಮೊದಲೇ ಹೇಳಿದ್ದೆ, ನೀನು ದುಡ್ಡು ತಂದು ಕೊಡದೆ ಹೋದರೆ ಈ ಮನೇಲಿ ಜಾಗ ಇಲ್ಲ ಅಂತ. ಅದಕ್ಕೆ ಈಗಲೇ ಈ ಕ್ಷಣನೇ ಮನೆಯಿಂದ ಆಚೆ ನಡಿಯೇ ಎಂದರು. ಬೇಡ ಚಿಕ್ಕಮ್ಮ, ನನ್ನನ್ನು ಮನೆಯಿಂದ ಆಚೆ ಹಾಕಬೇಡಿ. ಇಷ್ಟು ಸರು ರಾತ್ರಿಲಿ ಮನೆಯಿಂದ ಆಚೆ ಹೋಗು ಅಂದರೆ ನಾನು ಎಲ್ಲಿಗೆ ಹೋಗಲಿ? ಪ್ಲೀಸ್ ಚಿಕ್ಕಮ್ಮ, ಬೇಕಿದ್ರೆ ನಾನೇ ಸುಶಾಂತ್ ಅವ್ರ ಹತ್ರ ಮಾತಾಡ್ತೀನಿ, ಅವ್ರ ಕೈ ಕಾಲು ಹಿಡಿದಾದರೂ ಈ ಮದುವೆಗೆ ಒಪ್ಪಿಸ್ತೀನಿ, ಪ್ಲೀಸ್ ಆಚೆ ಹಾಕಬೇಡಿ ಎಂದು ಒಂದೇ ಸಮನೆ ಗೋಗರಿಯುತ್ತಾ ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದಳು. ಅವಳ ಚಿಕ್ಕಮ್ಮ ಅವಳ ಯಾವ ಮಾತಿಗೂ ಸೊಪ್ಪು ಹಾಕದೆ ಅವಳ ತಲೆ ಕೂದಲು ಹಿಡಿದು ಎಬ್ಬಿಸಿ, ಈ ಮನೇಲಿ ನಿನಗೆ ಜಾಗ ಇಲ್ಲ ಅಂದರೆ ಜಾಗ ಇಲ್ಲ ಅಂತ ಅರ್ಥ ಎಂದು ಹೇಳಿ ಪೂರ್ಣಿಮಾನ ಕತ್ತು ಹಿಡಿದು ಆಚೆ ನೂಕಿ ಧಡಾರೆಂದು ಪೂರ್ಣಿಮಾ ಮುಖದ ಮೇಲೆ ಬಾಗಿಲು ಹಾಕಿಕೊಂಡರು.
ಸ್ಮಿತಾ ಒಂದೇ ಸಮನೆ ಅಳುತ್ತಿದ್ದಳು. ಪೂರ್ಣಿಮಾನ ಮನೆಯಿಂದ ಆಚೆ ಹಾಕಿದ ತಕ್ಷಣ ಅವಳು ಕೂಡ ಅಳುತ್ತಾ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ತನ್ನದೇ ಒಂದು ದುಪ್ಪಟ್ಟ ತೆಗೆದುಕೊಂಡು ಸೀಲಿಂಗ್ ಫ್ಯಾನ್ಗೆ ಕಟ್ಟಿ ನೇಣು ಬಿಗಿದುಕೊಳ್ಳುತ್ತಿದ್ದಳು. ವನಿತಾ ಅವರು ಮಗಳು ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದು ನೋಡಿ ಗಾಬರಿಯಾಗಿ ಅವಳ ರೂಮ್ ಬಾಗಿಲು ಬಡಿಯಲು ಶುರು ಮಾಡಿದರು. ಸ್ಮಿತಾ, ಬಾಗಿಲು ತೆಗಿ. ನೋಡು, ಜೀವಕ್ಕೇನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಡ. ನಿನಗೆ ಈ ಹುಡುಗನಿಗಿಂತ ಒಳ್ಳೆ ಆಸ್ತಿ ಅಂತಸ್ತು ಇರೋ ಹುಡುಗನ ಜೊತೆ ಮದುವೆ ಮಾಡಿಸ್ತೀನಿ. ದಯವಿಟ್ಟು ಬಾಗಿಲು ತೆಗಿ. ನೋಡು, ಆ ಥರದಲ್ಲಿ ದುಡುಕಿ ನಿರ್ಧಾರ ತಗೊಳ್ಬೇಡ. ನಿನ್ನ ದಮ್ಮಯ್ಯ ಅಂತೀನಿ ಸ್ಮಿತಾ. ಈ ಅಮ್ಮನ ಒಂಟಿ ಮಾಡಿ ಹೋಗ್ತೀಯಾ? ಬೇಡ ಕಣೆ, ಹಾಗೆಲ್ಲ ತಪ್ಪು ನಿರ್ಧಾರ ಮಾಡಬೇಡ. ನನ್ನ ಮೇಲೆ ವಿಶ್ವಾಸ ಇಡು ಮಗಳೇ ಎಂದು ಹೇಳುತ್ತಾ ಒಂದೇ ಸಮನೆ ಬಾಗಿಲು ಬಡಿಯುತ್ತಿದ್ದರು. ಇಲ್ಲ ಅಮ್ಮ, ನಾನು ಮದುವೆ ಅಂತ ಆದರೆ ಅದು ಸುಶಾಂತ್ ಅವರನ್ನು ಮಾತ್ರ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಎಂದಳು ಅಳುತ್ತಾ. ಪ್ಲೀಸ್ ಕಣೆ ಸ್ಮಿತಾ, ನಿನ್ನ ಕೈ ಮುಗಿತೀನಿ, ಬಾಗಿಲು ತೆಗಿಯೇ. ನೋಡು, ಸ್ವಲ್ಪ ಸಮಾಧಾನವಾಗಿ ನನ್ನ ಮಾತು ಕೇಳಿಸ್ಕೊ ಎಂದಾಗಲೂ ಇಲ್ಲ, ಇನ್ನು ನಿನ್ನ ಮಾತು ಕೇಳಿಸ್ಕೊಳ್ಳೋ ತಾಳ್ಮೆ ನನಗಿಲ್ಲ. ಮದುವೆ ಫಿಕ್ಸ್ ಆದ ದಿನದಿಂದ ನೀನೇ ಎಲ್ಲಾದರೂ ಸಾಲ ತೆಗೆಸಿದಿದ್ರೆ ಪೂರ್ಣಿ ಹೇಗಾದರೂ ಮಾಡಿ ಸಾಲ ತೀರಿಸಿದ್ಲು. ಆದರೆ ನೀನೇನು ಮಾಡಿದೆ? ಅವಳಿಗೆ ದುಡ್ಡು ಹೊಂದೋದಕ್ಕೆ ಹೇಳಿದೆ. ಆದರೆ ಈಗೇನಾಯಿತು? ಅವಳಿಗೆ ದುಡ್ಡು ಹೊಂದೋದಕ್ಕಾಗಲಿಲ್ಲ. ಕಡೆಗೆ ನನ್ನ ಮದುವೆ ಮುರಿದ್ಬಿತ್ತು ಅಷ್ಟೇ ಎಂದಳು ಮತ್ತಷ್ಟು ಜೋರಾಗಿ ಅಳುತ್ತಾ. ಹಾಗೆಲ್ಲ ಕಣೆ ಸ್ಮಿತಾ, ನೋಡು, ನಾನು ನಿನ್ನ ಸುಶಾಂತ್ ಅವ್ರ ಜೊತೆನೇ ಮದುವೆ ಮಾಡಿಸ್ತೀನಿ. ಸ್ವಲ್ಪ ಸಮಾಧಾನವಾಗಿ ಆಚೆ ಬಂದು ನನ್ನ ಮಾತು ಕೇಳು. ನಾನು ನಿನಗೆ ಮಾತು ಕೊಡ್ತೀನಿ, ಇದೇ ಹುಡುಗನ ಜೊತೆ ಮದುವೆ ಮಾಡಿಸ್ತೀನಿ. ನನ್ನ ಮೇಲೆ ನಂಬಿಕೆ ಇಡು ಮಗಳೇ ಎಂದು ವಿಧವಾಗಿ ಅವಳನ್ನು ಒಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟರು. ಹೇಗೆ ಮದುವೆ ಮಾಡಿಸ್ತೀಯಾ? ನಾಳೆನೇ ಬಟ್ಟೆ ತೆಗೆದಕ್ಕೆ ಬರ್ತಿದ್ದಾರೆ. ಕೈಯಲ್ಲಿ ಒಂದು ಬಿಡ್ಗಾಸು ಇಲ್ಲ. ಅದು ಹೇಗೆ ಮದುವೆ ಮಾಡಿಸ್ತೀಯಾ? ನೀನು ಹೇಳಿಬಿಟ್ರೆ ಅವ್ರು ಒಪ್ಕೊಳ್ತಾರಾ? ಖಂಡಿತ ಇಲ್ಲ. ಅವರಿಗೆ ಪೂರ್ಣಿಮಾನ ತಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಆದರೆ ಪೂರ್ಣಿ ಅವ್ರ ಕೈ ಕಾಲು ಹಿಡಿದು ಈ ಮದುವೆಗೆ ಒಪ್ಸಿದ್ಲು. ಈಗೆಲ್ಲ ಹಾಳಾಯಿತು ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಹಾಗಲ್ಲ ಸ್ಮಿತಾ, ಚೂರು ನನ್ನ ಮಾತು ಕೇಳು ಎಂದರು. ಇಲ್ಲ ಇಲ್ಲ ಇಲ್ಲ, ನಾನು ನಿನ್ನ ಮಾತು ಕೇಳಲ್ಲ. ಹೇಗಾದರೂ ಮಾಡಿ ಪೂರ್ಣಿ ಅವರನ್ನು ಒಪ್ಪಿಸ್ತೀನಿ ಅಂತ ಹೇಳ್ತಿದ್ರು. ನೀನು ಅವಳನ್ನು ಮನೆಯಿಂದ ಆಚೆ. ಈಗ ನಮಗೆ ಬೇರೆ ದಾರಿ ಏನಿದೆ? ಅದಕ್ಕೆ ನಾನು ಸಾಯ್ತೀನಿ ಎಂದಳು ದುಃಖಿಸುತ್ತಾ. ಸರಿ ಬಿಡು, ಬೇಕಿದ್ರೆ ಪೂರ್ಣಿಮಾನ ವಾಪಸ್ ಮನೆಗೆ ಕರ್ಕೋತೀನಿ. ಅವಳ ಕಡೆಯಿಂದಾನೆ ಸುಶಾಂತ್ ಅವ್ರ ತಾಯಿ ತಂದೆ ಒಪ್ಸೋದಕ್ಕೆ ಹೇಳ್ತೀನಿ. ಈಗಲಾದರೂ ಬಾಗಿಲು ತೆಗಿ ಸ್ಮಿತಾ ಎಂದು ತಾವು ಅಳುತ್ತಾ ಹೇಳಿದರು. ಸ್ಮಿತಾಗೆ ವನಿತಾ ಅವರ ಮಾತು ಕೇಳಿ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಯಿತು. ತನ್ನ ಕಣ್ಣೀರು ಒರೆಸಿಕೊಂಡು ಬಾಗಿಲು ತೆರೆದಳು. ವನಿತಾ ಅವರಿಗೆ ಸ್ಮಿತಾ ಬಾಗಿಲು ತೆಗೆದಿದ್ದು ನೋಡಿ ಮನಸ್ಸಿಗೆ ಸಮಾಧಾನವಾಯಿತು. ತಕ್ಷಣ ಹೋಗಿ ಅವಳನ್ನು ತಬ್ಬಿಕೊಂಡು ಕಣ್ಣೀರಾದರು. ಈ ಕಡೆ ಪೂರ್ಣಿಮಾ ಮನೆಯಿಂದ ಆಚೆ ಹಾಕಿಸಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಎಂದು ಒಂದೂ ತೋಚುತ್ತಿಲ್ಲ. ಎಷ್ಟೋ ಹೊತ್ತಿನ ತನಕ ಅತ್ತು ದಿಕ್ಕು ದಸೆ ಗೊತ್ತಾಗದೆ ಎದ್ದು ಹೊರಟಳು. ದಾರಿ ಮಧ್ಯೆ ಒಂಟಿಯಾಗಿ ಹೋಗುವಾಗ ಧಾರಾಕಾರವಾಗಿ ಒಂದೇ ಸಮನೆ ಮಳೆ ಸುರಿಯೋದಕ್ಕೆ ಶುರುವಾಯಿತು. ಪೂರ್ಣಿಮಾ ತಲೆಯಲ್ಲಿ ಇನ್ನೂ ಯಾರಿಗಾಗಿ ನಾನು ಬದುಕಬೇಕು, ಯಾರಿಗೋಸ್ಕರ ಬದುಕಬೇಕು, ನನ್ನವರಂತ ಯಾರಿದ್ದಾರೆ? ಭಗವಂತ, ಇನ್ನೂ ಎಷ್ಟು ಅಂತ ಕಷ್ಟ ಕೊಡ್ತೀಯ, ಎಷ್ಟು ಅಂತ ನನ್ನ ಪರೀಕ್ಷೆ ಮಾಡ್ತೀಯ? ನಾನು ನೀನು ಕೊಟ್ಟ ಪರೀಕ್ಷೆಯಲ್ಲಿ ಸೋತು ಹೋದೆ. ಇನ್ನು ನನಗೆ ಹೋರಾಡೋ ಶಕ್ತಿ ಇಲ್ಲ. ನನಗೆ ಈ ಕುಳಿತಿರೋ ದಾರಿ ಒಂದೇ ಎಂದು ಸಾಯೋ ನಿರ್ಧಾರ ಮಾಡಿದಳು. ಇದೇ ಯೋಚನೆಯಲ್ಲಿ ಎಷ್ಟು ದೂರ ದಾರಿ ಸಾಗಿದಳು ಅವಳಿಗೂ ಗೊತ್ತಿಲ್ಲ. ಹಾಗೆ ಹೋಗುತ್ತಾ ಹೋಗುತ್ತಾ ದಾರಿ ಮಧ್ಯದಲ್ಲಿ ಸಿಕ್ಕ ಒಂದು ನೀರು ಹರಿಯುವ ಹಳ್ಳ ನೋಡಿ ಅಲ್ಲೇ ನಿಂತಳು. ನೀಲ್ ಇಂದು ಆಫೀಸ್ಗೆ ಬರದೇ ಇರೋ ಕಾರಣ ಎಲ್ಲ ಕೆಲಸ ಸ್ನೇಹ ಮೇಲೆ ಬಿದ್ದಿತ್ತು. ಆ ಕೆಲಸ ಎಲ್ಲ ಮುಗಿಸಿ ಆಫೀಸ್ನಿಂದ ಮನೆಗೆ ಬರುವಾಗ ದಾರಿ ಮಧ್ಯೆ ಸ್ನೇಹ ಕಾರು ಕೆಟ್ಟು ನಿಂತಿತು. ಸ್ನೇಹ ಕಾರ್ ಇಳಿದು ಹೇಗೋ ಬರೋ ಆಟೋಕ್ಕೆ ಕೈ ಮಾಡಿದರೂ ಒಂದು ಆಟೋ ಸಿಗಲಿಲ್ಲ. ಯಾಕೆಂದರೆ ಜೋರಾಗಿ ಮಳೆ ಬರುತ್ತಿತ್ತು. ಅದಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗಬೇಕು ಎಂದು ಕ್ಯಾಬ್ ಬುಕ್ ಮಾಡಲು ತನ್ನ ಮೊಬೈಲ್ ತೆಗೆದಳು. ಅದು ಸ್ವಿಚ್ ಆಫ್ ಆಗಿತ್ತು. ಏಕೆಂದರೆ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಬೆಳಗ್ಗೆ ಬೇಗನೆ ಆಫೀಸಿಗೆ ಬಂದಿದ್ದಳು. ಆಫೀಸಿಗೆ ಬಂದ ಮೇಲೂ ಕೆಲಸದ ಒತ್ತಡದಿಂದಾಗಿ ಫೋನ್ ಕಡೆ ಗಮನ ಹರಿಸಿರಲಿಲ್ಲ. ಹಾಗಾಗಿ ಕ್ಯಾಬ್ ಕೂಡ ಬುಕ್ ಮಾಡೋದಕ್ಕಾಗಲಿಲ್ಲ. ಮಳೆಯಲ್ಲಿಯೇ 4 ಹೆಜ್ಜೆ ನಡೆದು ಬಸ್ ಸ್ಟಾಪಿನ ಹತ್ತಿರ ನಿಂತಿದ್ದ ಜನರಲ್ಲಿ ಒಂದು ಅಪರಿಚಿತ ಮಹಿಳೆಯ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಂಡು ಮೊಬೈಲ್ ತೆಗೆದುಕೊಂಡು ತನ್ನ ತಂದೆಗೆ ಕರೆ ಮಾಡಿದಳು. ಪ್ರಭಾಕರ್ ಅವರು ಚಲಪತಿಯವರ ಜೊತೆ ಮಾತನಾಡಿ ಕರೆ ಕಟ್ ಮಾಡಿ ಇನ್ನೇನು ಒಳಗಡೆ ಹೋಗಬೇಕು. ಅಪರಿಚಿತ ನಂಬರ್ನಿಂದ ಕರೆ ಬಂದಿದ್ದು ನೋಡಿ ಕಾಲ್ ಪಿಕ್ ಮಾಡಿದರು. ಕಾಲ್ ಪಿಕ್ ಮಾಡುತ್ತಿದ್ದ ಹಾಗೆ, ಹಲೋ ಡ್ಯಾಡ್, ನಾನು ಸ್ನೇಹ ಮಾತಾಡ್ತಿರೋದು ಎಂದಾಗ, ಹಲೋ ಸ್ನೇಹ, ನೀನಾ? ಇದ್ಯಾರ ನಂಬರು ಎಂದು ಕೇಳಲು, ಡ್ಯಾಡ್, ಆಫೀಸ್ನಿಂದ ಬರ್ತಾ ನನ್ನ ಕಾರ್ ಕೆಟ್ಟು ಹೋಯಿತು. ಅದು ಅಲ್ಲದೆ ನನ್ನ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಮಳೆ ಬೇರೆ ಜೋರಾಗಿ ಬರ್ತಿದೆ. ನಿಲ್ಲೋ ಲಕ್ಷಣವೇ ಕಾಣ್ತಿಲ್ಲ. ಅದಕ್ಕೆ ಇಲ್ಲೇ ಒಬ್ಬರು ಫೋನ್ ತೊಗೊಂಡು ನಿಮ್ಗೆ ಕಾಲ್ ಮಾಡಿದೆ ಎಂದು ಹೇಳಿ ತಾನು ನಿಂತಿರುವ ಬಸ್ ಸ್ಟಾಪ್ ಅಡ್ರೆಸ್ ಹೇಳಿ ಅಲ್ಲಿಗೆ ಬಂದು ತನ್ನನ್ನು ಕರೆದುಕೊಂಡು ಹೋಗಲು ಹೇಳಿದರು. ಪ್ರಭಾಕರ್ ಅವರು, ಸರಿ ಸ್ನೇಹ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ ಎಂದು ಹೇಳಿ ಫೋನ್ ಇಟ್ಟರು. ನೀಲ್ಗೆ ತುಂಬಾ ಖುಷಿಯಾಗಿತ್ತು. ನಮ್ರತಾಗೆ ತನ್ನ ಕಂಡೀಷನ್ ಹೇಳಿ ಅವಳು ಮದುವೆಗೆ ಒಪ್ಪಿಗೆ ಇಲ್ಲ ಎಂದು ಹೇಳಿ ಹೋಗಿದ್ದು ಕೇಳಿ.
ಈ ಸಂತೋಷದ ವಿಚಾರವನ್ನು ಮೊದಲು ಸುಮಿತ್ಗೆ ಹೇಳಬೇಕೆಂದು ತನ್ನ ಗೆಳೆಯನಿಗೆ ಕಾಲ್ ಮಾಡಿದ್ದ. ಸುಮಿತ್ ಮನೆಗೆ ಬಂದ ಮೇಲೂ ಆಫೀಸ್ಗೆ ಸಂಬಂಧಪಟ್ಟ ಫೈಲ್ ಒಂದನ್ನು ಹಿಡಿದು ಅದರಲ್ಲಿ ಏನೋ ಚೆಕ್ ಮಾಡುತ್ತಾ ಕುಳಿತಿದ್ದ. ಆಗ ಅವನ ಫೋನ್ ರಿಂಗ್ ಆಗಿತ್ತು. ಯಾರದ್ದು ಎಂದು ನೋಡಿದಾಗ ನೀಲ್ ಕಾಲ್ ಮಾಡಿದ್ದ. ಅರೆ, ನೀಲ್ ಕಾಲ್ ಮಾಡ್ತಿದ್ದಾನೆ, ಏನೋ ವಿಷಯ ಇರಬಹುದು. ಹುಡುಗಿನ ನೋಡೋದಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ದ. ಬಹುಶಃ ಅದೇ ವಿಷಯವಾಗಿ ಹೇಳೋದಕ್ಕೆ ಕಾಲ್ ಮಾಡಿರಬೇಕು ಎಂದು ಕಾಲ್ ಪಿಕ್ ಮಾಡಿದ. ಹಲೋ, ಏನು ಸಾಹೇಬ್ರೆ, ಈಗ ನೆನಪಾದ್ನ ಈ ಗೆಳೆಯ ಎಂದ ಸುಮಿತ್ ಮಾತಿಗೆ. ಹಾಗೇನಿಲ್ಲ ಸುಮಿತ್, ನಿನಗೊಂದು ಸಂತೋಷದ ವಿಚಾರ ಹೇಳಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ ಎನ್ನಲು. ಸಂತೋಷದ ವಿಚಾರನ? ಏನಪ್ಪ ಅದು? ನಿನ್ನ ಮದುವೆನಾದರೂ ಫಿಕ್ಸ್ ಆಯ್ತಾ ಹೇಗೆ ಎಂದು ತನ್ನ ಗೆಳೆಯನ ಕಾಲು ಎಳೆಯಲು ಸುಮ್ಮೇ ಎಂದು ಕೋಪದಲ್ಲಿ ರಾಗ ಎಳೆದ ನೀಲ್. ಓಕೆ ಓಕೆ ಮಗ, ವಿಷಯ ಏನು ಅಂತ ಹೇಳು ಎಂದಾಗ ಈ ಹಿಂದೆ ನೋಡಿದ ಹುಡುಗಿ ಬಗ್ಗೆ ಹಾಗೆ ಇಂದು ಬಂದ ಹುಡುಗಿಯ ಬಗ್ಗೆ ತಮ್ಮ ಮಧ್ಯೆ ನಡೆದ ಮಾತುಕತೆ ಬಗ್ಗೆ ಎಲ್ಲ ಹೇಳಿದ. ಅಂದರೆ ಈಗ ಹುಡುಗಿ ಮದುವೆಗೆ ಒಪ್ಪಲ್ಲ ಅಂತಾಯ್ತು ಎಂದ ಸುಮಿತ್ ಕೇಳಲು. ಹ್ಞೂ ಕಣೋ, ಖಂಡಿತ ಒಪ್ಪಲ್ಲ. ಅವಳಾಗವಳೆ ನನಗೆ ಮದುವೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ಹೋದ್ಲು ಎಂದಾಗ, ಅಂತೂ ಇಂತೂ ನಾನು ಕೊಟ್ಟ ಐಡಿಯಾ ಚೆನ್ನಾಗೇ ವರ್ಕ್ ಆಗಿದೆ ಅನ್ನು ಎಂದ ನಗುತ್ತಾ. ಹ್ಞೂ ಮಗ, ಥ್ಯಾಂಕ್ ಯು ಸೋ ಮಚ್ ಎಂದ ನೀಲ್ಗೆ. ಪರವಾಗಿಲ್ಲ ಮಗ, ಅದಕ್ಕೆ ಯಾಕೆ ಥ್ಯಾಂಕ್ಸ್ ಎಲ್ಲ. ಹೌದು, ಈ ಹುಡುಗಿ ಮದುವೆನೋ ಕ್ಯಾನ್ಸಲ್ ಮಾಡ್ತಾಳೆ, ಆದರೆ ನಿಮ್ಮ ತಾತ ಬೇರೆ ಹುಡುಗಿನ ನೋಡೋದಿಲ್ಲ ಅಂತ ಏನು ಗ್ಯಾರಂಟಿ ಎಂದು ಕೇಳಲು. ನೋಡೋದಿಲ್ಲ ಅಲ್ಲ, ನೋಡೇ ನೋಡ್ತಾರೆ. ಅವಾಗ ಕೂಡ ಇದೇ ರೀತಿ ನನ್ನ ಕಂಡೀಷನ್ನ ಹೇಳಿ ಮದುವೆಗೆ ಒಪ್ಪಿಗೆ ಕೊಡದೇ ಇರೋ ಹಾಗೆ ಮಾಡೋದು, ಸಿಂಪಲ್ ಎಂದ. ನೀಲ್, ಎಲ್ಲ ಟೈಮ್ನಲ್ಲೂ ಈ ಪ್ಲ್ಯಾನ್ ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ನಿನ್ನ ಹುಷಾರಲ್ಲಿ ನೀನಿರೋದು ಒಳ್ಳೆಯದು. ಯಾಕೆಂದರೆ ನೀನು ಹಾಕಿದ ಕಂಡೀಷನ್ ಪ್ರಕಾರ 1 ವರ್ಷ ಹೇಗೋ ಕಳೆದ್ಬಿಡೋಣ, ಆಮೇಲೆ ಹೆಂಗೂ ಜೀವನ ಪೂರ್ತಿ ನೀನು ಹೆಂಡತಿಯಾಗಿರ್ಬೋದು ಅಂತ ನೀನು ಕೊಡೋ ಎಲ್ಲ ಕಷ್ಟಗಳನ್ನ ಸಹಿಸ್ಬಿಡ್ಬೋದು. ಅಷ್ಟು ತಾಳ್ಮೆ ಇರೋ ಹುಡುಗಿ ನಿನ್ನ ಬದುಕಿಗೆ ಬಂದರೆ ಹಾಗೇನು ಮಾಡ್ತೀಯ ಎಂದು ಕೇಳಿದರೆ, ಮಗ, ಮುಂದಿದ್ರ ಬಗ್ಗೆ ಯೋಚನೆ ಮಾಡಿ ಇವತ್ತಿನ ನೆಮ್ಮದಿ ಕಳ್ಕೊಳ್ಳೋದಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ. ಮುಂದೆ ಯೋಚಿಸಿದ್ರೆ ಆಯಿತು. ಓಕೆ ಮಗ, ನಾನು ಸ್ವಲ್ಪ ಆಫೀಸ್ ವರ್ಕ್ ಇದೆ, ನಾನು ಮತ್ತೆ ಕಾಲ್ ಮಾಡ್ತೀನಿ, ಬಾಯ್, ಗುಡ್ ನೈಟ್ ಎಂದ ನೀಲ್ ಖುಷಿಯಿಂದ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ದ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 17ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕತೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.